ದೆಹಲಿಯಲ್ಲಿ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಚರ್ಚೆ ನಡೆದಿದೆ. ಎರಡನೇ ಹಂತದ ಪಟ್ಟಿಯಲ್ಲಿ ನನ್ನ ಹೆಸರು ಬರೋ ನಿರೀಕ್ಷೆ ಇದೆ. ಸುವರ್ಣ ನ್ಯೂಸ್ಗೆ ಮಾಜಿ ಸಚಿವ ಜಮೀರ್ ಅಹ್ಮದ್ ಹೇಳಿಕೆ ಕೊಟ್ಟಿದ್ದಾರೆ. ವೈರಲ್ ಆದ ಆಡಿಯೋದಿಂದ ತೊಂದರೆ ಆಗಿದ್ದು ನಿಜ. ಆಡಿಯೋದಿಂದ ಹಿನ್ನಡೆ ಆಗಿದೆ ಅನ್ನೋದನ್ನ ಜಮೀರ್ ಅಹ್ಮದ್ ಒಪ್ಪಿಕೊಂಡಿದ್ದಾರೆ. ಪಕ್ಷಕ್ಕೆ ನಾನು ದ್ರೋಹ ಮಾಡಿದ್ರೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದೀನಿ. ನಾನು ಪಕ್ಷಕ್ಕೆ ದ್ರೋಹ ಮಾಡಿದ್ದೀನಿ ಅಂತ ಬಿಂಬಿಸ್ತಾ ಇದ್ದಾರೆ. ನನ್ನ ಬಗ್ಗೆ ಆರೋಪ ಮಾಡಿದ ಸಿದ್ದರಾಮಯ್ಯಗೂ ತಲೆ ಕೆಡಿಸಿದ್ದಾರೆ. ಸಿದ್ದರಾಮಯ್ಯಗೆ ಕ್ಷಮೆ ಕೇಳ್ತೀನಿ, ಸಿಎಂ ಡಿಕೆ ಶಿವಕುಮಾರ್ಗೂ ಕ್ಷಮೆ ಕೇಳಿದ್ದೀನಿ ಅಂತ ಜಮೀರ್ ಅಹ್ಮದ್ ಹೇಳಿಕೆ ಕೊಟ್ಟಿದ್ದಾರೆ. ಎರಡನೇ ಹಂತದ ಪಟ್ಟಿಯಲ್ಲಿ ನನ್ನ ಹೆಸರು ಬರೋ ನಿರೀಕ್ಷೆ ಇದೆ ಅಂತ ಮಾಜಿ ಸಚಿವ ಜಮೀರ್ ಅಹ್ಮದ್ ಸುವರ್ಣ ನ್ಯೂಸ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಈ ಹಿಂದೆ ಜಮೀರ್ ಅವರದ್ದು ಎನ್ನಲಾದ ಒಂದು ಆಡಿಯೋ ವೈರಲ್ ಆಗಿತ್ತು. ಆ ಆಡಿಯೋ ಬಗ್ಗೆ ಕೂಡ ಮಾತಾಡಿದ್ದಾರೆ ಜಮೀರ್. ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರಾಗಿರುವಂತಹ ಜಮೀರ್ ಅಹ್ಮದ್ ಅವರಿದ್ದಾರೆ. ಸರ್, ಏನನ್ಸುತ್ತೆ, ತಾವು ಕೂಡ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿದ್ದರೆ ಇವತ್ತು ಬಹುತೇಕ ಫೈನಲ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತೆ ಕ್ಯಾಬಿನೆಟ್ಗೆ ಬರ್ತೀರಿ ಅನ್ನುವಂಥ ವಿಶ್ವಾಸ ಎಷ್ಟಿದೆ? ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಎರಡನೇ ಪಟ್ಟಿದಲ್ಲಿ ನನ್ನ ಹೆಸರು ಬರ್ತದೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಆದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕು. ಅವರು ಯಾವುದೇ ಸಮುದಾಯ ಇರ್ಬೋದು, ಹೊಸ ಜನರೇಷನ್ ನಾಯಕತ್ವ ಬರಬೇಕು ಅನ್ನುವಂಥ ಚರ್ಚೆಗಳು ಭಾಳ ದೊಡ್ಡ ಮಟ್ಟದಲ್ಲಿದೆ. ಈಗ ನಿಮ್ಮ ಕಮ್ಯುನಿಟಿಯಲ್ಲಿ ಅಂತ ಬಂದಾಗ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ನಿರ್ಧಾರ ತೆಗೆದುಕೊಂಡ್ರೆ ತಾವು ಅದನ್ನು ಸಹಮತ ವ್ಯಕ್ತಪಡಿಸ್ತೀರಾ? ನಿಮ್ಮ ನಿಲುವೇನು? ಈಗ ಪಕ್ಷದಲ್ಲಿ ಏನು ಮಾಡಬೇಕು, ಯಾಗಾರ ಮಂತ್ರಿ ಮಾಡಬೇಕಾದ್ರೆ ಈಗ ಬೇರೆ ನಮ್ಮ ಮಾಧ್ಯಮ ಸ್ನೇಹಿತರು ಹೇಳ್ತಾಯಿದ್ರು, ಇಲ್ಲ ಭಾಳ ಜನ ದಿಲ್ಲಿಗೆ ಹೋಗಿದ್ದಾರೆ, ನೀವು ದಿಲ್ಲಿಗೆ ಹೋಗಲಿಲ್ಲ ಅಂತ. ಈಗ ನಾವು ದಿಲ್ಲಿಗೆ ಹೋದ ತಕ್ಷಣ ನಾವು ಮಂತ್ರಿ ಮಾಡ್ತೀವಿ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿರಂಗಿಲ್ಲ. ಏನಕ್ಕಂದರೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಯಾರಿಗಾನ ಮಂತ್ರಿ ಮಾಡಬೇಕಾದ್ರೆ ಅವ್ರು ಸರ್ವೆ ಮಾಡ್ತಾರೆ. ಸುಮ್ಮನೆ ಎತ್ತಿ ಮಂತ್ರಿ ಯಾರಿಗೂ ಮಾಡಲ್ಲ. ಯಾರೋ ರೆಕಮೆಂಡ್ ಮಾಡಿದ ತಕ್ಷಣವೂ ಅವ್ನು ಮಂತ್ರಿ ಮಾಡಲ್ಲ, ಹೋಗಿ ಕೇಳಿದ ತಕ್ಷಣ ಮಂತ್ರಿ ಮಾಡಲ್ಲ ಅಂತೆಲ್ಲ. ಅವ್ರದ್ದೇ ಅಂತ ಒಂದು ಸರ್ವೆ ಮಾಡಿರ್ತಾರೆ. ಆ ಸರ್ವೆದಲ್ಲಿ ಅವರಿಂದ ಯಾರಿಂದ ಏನು ಪಕ್ಷಕ್ಕೆ ಲಾಭ ಆಗ್ತದೆ, ಯಾರಿಂದ ಜನಗಳಿಗೆ ಒಳ್ಳೇದಾಗ್ತದೆ ಅಂತ ಹೇಳ್ಬಿಟ್ಟು ಅದು ಸರ್ವೆ ಮಾಡಿನೇ ಸರ್ವೆ ಪ್ರಕಾರನೇ ಮಂತ್ರಿ ಮಾಡೋದು. ಎಲ್ಲರಿಗೂ ಆಸೆ ಇರ್ತದೆ, ಯಾರಿಗೂ ಆಸೆ ಇರಬಾರ್ದಂತ ತಪ್ಪಂತ ಹೇಳಕ್ಕೆ ನಾನು ಸಿದ್ಧ ಇಲ್ಲ. ಎಲ್ಲರೂ ಮೊದಲೇ ಬಾರಿನೂ MLA ಆಗೋರು ಮಂತ್ರಿ ಆಗಬಾರ್ದಂತ ಇಲ್ಲ. ಈಗ ಕುಮಾರಸ್ವಾಮಿನ ಉದಾಹರಣೆ, 2004 ಮೊದಲೇ ಬಾರಿ MLA ಆಗಿಬಿಟ್ಟು ಮುಖ್ಯಮಂತ್ರಿನೂ ಆದರು. ಆಮೇಲೆ ನಾನು ಮೊದಲೇ ಬಾರಿ 2005 ಬೈ ಎಲೆಕ್ಷನ್ ಗೆದ್ದಾದಮೇಲೆ ನಾನು 2006 ಮಂತ್ರಿ ಆದೆ, ಮೊದಲೇ ಬಾರಿ MLA ಆಗಿ. ಆಗ ಆಗಬಾರ್ದಂತ ಇಲ್ಲ, ಎಲ್ಲರೂ ನಿರೀಕ್ಷೆ ಆಸೆ ಇಟ್ಕೊಂಡಿರ್ತಾರೆ. ಅದು ಆಗಬಾರ್ದಂತ ತಪ್ಪಿಲ್ಲ. ಅದು ಈಗ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರೋದು ಬೇರೆ, ಆದರೆ ಹೈಕಮಾಂಡ್ ಗಮನಿಸಿ ಮಾಡೋದು ಬೇರೆ. ನೀವೊಂದು ಮಾತು ಹೇಳ್ತಾ ಇದ್ರಿ, ಅವರೇ ಆದಂಥ ಒಂದು ಸರ್ವೆ ಇದೆ, ಯಾರು ಕಮ್ಯುನಿಟಿಯಲ್ಲಿ ಸ್ಟ್ರಾಂಗ್ ಇದ್ದಾರೆ ಇದನ್ನೆಲ್ಲ ಗಮನಿಸ್ತಾರೆ ಅಂತ. ಬಹುಶಃ ನಿಮ್ಮದು ಆ ವಿಚಾರದಲ್ಲಿ ಕ್ಲಿಯರ್ ಇದೆ, ಹಾಗಾಗಿ ಡೆಲ್ಲಿಗೆ ಹೋಗಲಿಲ್ಲ ಅಂತನ. ಈಗ ಏನು ಸರ್ವೆ ಬಂದು ನನಗೇನು ಗೊತ್ತು? ನನಗಂತೂ ಹೇಳಲ್ಲ ತಾನೆ, ನಿನ್ನ ಸರ್ವೆದಲ್ಲಿ ಹಿಂಗೆ ಬಂದಿದ್ದು ಹೆಂಗೆ ಅಂತ ಹೇಳಲ್ಲ. ಅವ್ರ ತೀರ್ಮಾನ ಏನಾರ ಹೈಕಮಾಂಡ್ ನಿರ್ಧಾರ ತಗೊಳ್ಳಿ, ಅದಕ್ಕೆ ನಾವು ಬದ್ಧ. ಸರ್, ಈಗ ತಾವು ಸಿದ್ದರಾಮಯ್ಯವರು ಭೇಟಿಯಾಗಿದ್ರಿ, DK ಶಿವಕುಮಾರ್ ಅವರು ಕೂಡ ಭೇಟಿಯಾಗಿದ್ರಿ. ಏನು ವಿಶ್ವಾಸ ಏನಿದೆ ತಮ್ಮನ್ನು ಕ್ಯಾಬಿನೆಟ್ಗೆ ತೆಗೆದುಕೊಳ್ಳೋದ್ರಲ್ಲಿ? ಇಬ್ಬರ ನಾಯಕರದ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಏನು ಅಭಿಪ್ರಾಯ ಏನಿದ್ರು ನಮ್ಮ ಅಲ್ಟಿಮೇಟ್ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಅಭಿಪ್ರಾಯ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನೂ ಅಭಿಪ್ರಾಯ ಕೊಡ್ಬೋದು, ಇಂಥವ್ರನ್ನ ಮಾಡಿ ಅಂಥವ್ರನ್ನ ಮಾಡಿ ಜಮೀರ್ ಮಾಡಿ ಅಂತ ಕೊಡ್ಬೋದು. ಅವ್ರ ಅಭಿಪ್ರಾಯ ಅವ್ರಿಗೆ ಕೊಡ್ಬೋದು, ಜಮೀರ್ನ ಮಾಡಿ ಮತ್ತೊಂದನ್ನ ಮಾಡಿ ಅಂತ. ಅದು ಏನು ಕೊಟ್ಟರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಅಲ್ಲ, ಅವ್ರು ತೀರ್ಮಾನ ಮಾಡ್ತಾರೆ. ಒಂದು ಆಡಿಯೋ ಬಂದು ಎಲ್ಲದನ್ನು ಡಿಸ್ಟರ್ಬ್ ಮಾಡ್ತು ಅನ್ನುವಂಥದ್ದು ಭಾಳ ಚರ್ಚೆಯಲ್ಲಿದೆ. ನಿಮ್ಮ ಆಪ್ತರು ಕೂಡ ಈ ವಿಚಾರಗಳನ್ನು ಹೇಳ್ತಿರ್ತಾರೆ. ನಿಜವಾಗ್ಲೂ ಆ ಆಡಿಯೋ ಬಂದು ನಿಮ್ಗೆ ತೊಂದರೆ ಆಗಿದೆಯಾ ಸರ್? ಇಲ್ಲ, ಅದೇ ಅದು ತೊಂದರೆ ಆಗಿರೋದು ನಿಜ. ಅದು ಆಡಿಯೋ ಬಂದಿರೋದು ನಿಜ. ನಾನು ಹೇಳಿಕೆ ಕೊಟ್ಟಿದ್ದೀನಿ, ಅದು ನನ್ನ ವಯಸ್ಸಿಲ್ಲ ಅಂತಲೂ ಹೇಳಿಕೆ ಕೊಟ್ಟಿದ್ದೀನಿ. ಯಾರದು ಆಡಿಯೋಲ್ಲಿ ಮಾತಾಡಿದ್ರು ಸಿರಾಜ್ ಅಂತ ಹೇಳ್ಬಿಟ್ಟು ಅವ್ರು ಕಂಪ್ಲೇಂಟು ಕೊಟ್ಟಿದ್ದಾರೆ. ತನಿಖೆನೂ ನಡೀತಾ ಇದೆ. ಸತ್ಯಾಂಶ ಆಚೆ ಬರ್ತದೆ. ಸತ್ಯಾಂಶ ಇವತ್ತಿಲ್ಲ ನಾಳೆ ಆಚೆ ಬರಲೇಬೇಕು. ಅದರಿಂದ ನನಗೆ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಮಾಜಿ ಸಚಿವರಾಗಿರುವಂಥ ಜಮೀರ್ ಅಹ್ಮದ್, ಕ್ಯಾಮರಾಮನ್ ಗುರುಮೂರ್ತಿ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.